ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಾಕಷ್ಟು ಜನ ಒಂದು ಡೌಟ್ಸ್ ಆದರೆ ಕೇಳ್ತಿದ್ರು, ಏನಪ್ಪ ಅಂದ್ರೆ ರಿವ್ಯಾಲ್ಯೂಯೇಷನ್ ಅಪ್ಡೇಟ್ ಕೊಡಿ ಅಂತಂದು. ಮತ್ತೆ ಸಾಕಷ್ಟು ಜನ ಕೇಳ್ತಿದ್ರು ರಿವ್ಯಾಲ್ಯೂಯೇಷನ್ಸ್ ಯಾರ್ಯಾರು ಅಪ್ಲೈ ಮಾಡಬೇಕು, ಎಷ್ಟು ಮಾರ್ಕ್ಸ್ ಬಂದರೆ ನಾವು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿದ್ರೆ ಒಳ್ಳೇದು, ಇಲ್ಲ ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ನಾವು ಪಾಸ್ ಆಗ್ತೀವ, ಮತ್ತೆ ರಿವ್ಯಾಲ್ಯೂಯೇಷನ್ಸ್ ನಮಗೆ ಮಾರ್ಕ್ಸ್ ಜಾಸ್ತಿ ಬರ್ಬೇಕಂದ್ರೆ ಅಪ್ಲೈ ಮಾಡಿದ್ರೆ ಒಳ್ಳೇದಾ, ಮತ್ತೆ ಫೋಟೋ ಕಾಪಿ ಅಪ್ಲೈ ಮಾಡಬೇಕಾ ಬೇಡವಾ, ಸಾಕಷ್ಟು ಕ್ವಶನ್ಸ್ ನೀವು ಕಂಟಿನ್ಯೂಸ್ ಕೇಳ್ತಿದ್ರಿ. ನಾನು ಅಲ್ಲಿ ವಾಟ್ಸಪ್ ಚಾನಲ್ ಮೆಸೇಜ್ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಡೆಡಿಕೇಟೆಡ್ ಆಗಿ ಈ ಒಂದು ರಿವ್ಯಾಲ್ಯೂಯೇಷನ್ಸ್, ಯಾಕಂದ್ರೆ ಎಲ್ಲರಿಗೂ ಶಾಕಿಂಗ್ ರಿಸಲ್ಟ್ ಅನ್ನೋದು ಬಂದಿದೆ. ಅದರಲ್ಲಿ ಎಸ್ಪೆಷಲಿ ಸ್ವಲ್ಪ ಸ್ಟೂಡೆಂಟ್ಗೆ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಒಂದು 5th ಸೆಮಿಸ್ಟರಲ್ಲಿ ಒಂದು ಸಬ್ಜೆಕ್ಟು, ಮತ್ತು ಥಿಯರಿ ಆಫ್ ಕಾಂಪಿಟೇಷನ್ ಸಬ್ಜೆಕ್ಟು ಜಾಸ್ತಿ ಮಾರ್ಕ್ಸಿಗೆ ಬರೆದಿದ್ವಿ, ಬಟ್ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಸಾಕಷ್ಟು ಸ್ಟೂಡೆಂಟ್ಸ್ ಹೇಳಿರುವಂಥ ಒಂದು ಡೌಟ್ಸ್ ಅದರ ಆಗಿತ್ತು. ನಿಮಗೆ ಕಂಪ್ಲೀಟಾಗಿ ಆನ್ಸರ್ ಮಾಡ್ತೀನಿ. ರಿವ್ಯಾಲ್ಯೂಯೇಷನ್ ಬಗ್ಗೆ ಅಪ್ಡೇಟ್ ಕೊಡಕ್ಕೆ ಬಂದಿದ್ದೀನಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೋಬೇಡಿ. ಮತ್ತು ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಯೂಸ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಮೇನ್ ಆಗಿ ನಮ್ಮ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಬನ್ನಿ ರಿವ್ಯಾಲ್ಯೂಯೇಷನ್ಸ್ ಕತೆ ಹೇಳ್ತೀನಿ. ಈಗ ರಿವ್ಯಾಲ್ಯೂಯೇಷನ್ಸ್ ನೀವು ಅಪ್ಲೈ ಮಾಡಬೇಕಾ ಬೇಡ ಅಂದರೆ, ಅಪ್ಲೈ ಮಾಡಬೇಕಂದ್ರೆ ನಿಮ್ಗೆ ಏನೋ ನಂಬರು, ಫಸ್ಟ್ ಆಫ್ ಆಲ್ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ನೀವು ಬರ್ದಿದ್ದೀನಿ ಅನ್ನೋದು. ಬರೆದಾದ್ಮೇಲೆ ನಿಮ್ಮೊಂದು ಈಗ ಏನು ರಿಸಲ್ಟ್ ಬಂದಿರುತ್ತಲ್ಲ, ನಿಮಗೆ ಏನೇ ಮಾರ್ಕ್ಸ್, ಯಾವುದೇ ಮಾರ್ಕ್ಸ್ ಬಂದಿರಲಿ, ನಿಮಗೆ ಸಿಂಗಲ್ ಡಿಜಿಟ್ ಬಂದಿರಲಿ, ಡಬಲ್ ಡಿಜಿಟ್ ಬಂದಿರಲಿ, ಯಾಕಂದ್ರೆ ಸ್ವಲ್ಪ ಜನ ಹೇಳ್ತಾರೆ ಡಬಲ್ ಡಿಜಿಟ್ ಬಂದರೆ ರಿವ್ಯಾಲ್ಯೂಯೇಷನ್ಸ್ ಹಾಕಿದ್ರೆ ಖಂಡಿತ ಪಾಸ್ ಆಗ್ತೀವಿ ಅಂತ ಹೇಳ್ತಾರೆ. ಹೌದು, ಯಾಕಂದರೆ ಡಬಲ್ ಡಿಜಿಟ್ ಅಂದರೆ ನೀವು 10 ಮಾರ್ಕ್ಸ್ ಅಂದರೆ ಅವೆಲ್ಲ ಕ್ರಾಸ್ ಆಗಿದ್ರೆ ಅಂದರೆ 20 ಮಾರ್ಕ್ಸ್ ಐತಿ, ಇನ್ನು ಜಸ್ಟ್ ನಿಮಗೆ 8 ಮಾರ್ಕ್ಸ್ ಬೇಕಾಗಿರುತ್ತೆ. ಅಂದರೆ ನಾನು 10 ಅಬೋ ಹೇಳ್ತಿರೋದು. ಆಮೇಲೆ ನಿಮಗೆ ರಿವ್ಯಾಲ್ಯೂಯೇಷನ್ ಹಾಕಿದರೆ ಚಾನ್ಸಸ್ ಆದರೆ ಜಾಸ್ತಿ ಇರುತ್ತೆ. ಹೌದು, ಆದರೆ ಸಿಂಗಲ್ ಡಿಜಿಟ್ ಇದ್ದವರು ಅಪ್ಲೈ ಮಾಡಿ ಬಂದರೆ ಖಂಡಿತ ಅಪ್ಲೈ ಮಾಡ್ಬೋದು. ಮತ್ತು ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ಯಾಕಂದರೆ ನಮ್ಮ ಪ್ರೀವಿಯಸ್ ವೀಡಿಯೋದಲ್ಲಿ ವಿ ಟಿ ಸ್ಕ್ಯಾಮ್ಸ್ ಅಂತಂದು, ಯಾಕಂದರೆ 3 ಮಾರ್ಕ್ಸ್ ಬಂದವರು ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಹಾಕಿ 24 ಬರುತ್ತೆ. ಅಂದರೆ ತುಂಬ ಯೂಸ್ ಡಿಫ್ರೆನ್ಸ್ ಆಯಿತು ನೋಡಿ. ಎಷ್ಟೇ ಡಿಫ್ರೆನ್ಸ್ ಇರಲಿ ಅದೇನೇ ಬೇಡ, ನಿಮ್ಮ ಒಂದು ಕಾನ್ಫಿಡೆನ್ಸ್ ಇರಬೇಕು. ನೀವು ಬರ್ದಿದ್ದೀನಿ ಅನ್ನೋ ನಿಮ್ಮ ಹತ್ರ ಇದ್ದರೆ 100% ನೀವು ಒಂದು ರಿವ್ಯಾಲ್ಯೂಯೇಷನ್ಸ್ ಹಾಕಿ ನಿಮ್ಮ ಪಾಸ್ ಅಂತ ಆಗುತ್ತೆ, ಓಕೆನಾ. ಯಾರು ಫೇಲ್ ಇದ್ದಾರೆ. ಮತ್ತು ನಾನು ಮಾರ್ಕ್ಸ್ನ ಅಪ್ಗ್ರೇಡ್ ಮಾಡಬೇಕು, ಯಾಕಂದರೆ ಸ್ವಲ್ಪ ಸ್ಟೂಡೆಂಟ್ಸು ನನಗೆ ಕೇಳ್ತಿದ್ರು, ನಮ್ಮ ಮಾರ್ಕ್ಸು ಇವಾಗ ಬಂದಿರೋದು ನಾನು 90+ ಮಾರ್ಕ್ಸ್ ಬರ್ದಿದ್ದೀನಿ TOC, ನನಗೆ ಜಸ್ಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 20, 25, 30 ಈ ಥರ ಕೊಟ್ಟಿದ್ದಾರೆ ಅಂತ ಕೇಳ್ತಿದ್ರು. ಈ ಥರ ಸ್ಟೂಡೆಂಟ್ಸ್ ಏನು ಮಾಡಬೇಕಂದ್ರೆ, ನೀವು 100% ಈ ಥರ ಇಷ್ಟೊಂದು ಕಾನ್ಫಿಡೆನ್ಸಲ್ಲಿ ಹೇಳ್ತೀರಾ 100% ರಿವ್ಯಾಲ್ಯೂಯೇಷನ್ಸ್ ಹಾಕಿ. ಯಾಕಂದರೆ ಈ ಪ್ರತಿಯೊಂದು ಸರಿ ನಾವು ವಿಡಿಯೋದಲ್ಲಿ ನೋಡ್ತೀವಿ, ರಿವ್ಯಾಲ್ಯೂಯೇಷನ್ ಹಾಕಿದಾಗ ಒಂದು ಸರಿ ಮಾರ್ಕ್ಸ್ ಜಾಸ್ತಿ ಬರುತ್ತೆ, ನಿಮಗೆ ಕಡಿಮೆ ಬಂದರೆ ಏನಾದರೂ ಆಗುತ್ತಾ ಅಂತ ಇದು ಒಂದು ಡೌಟ್ಸ್ ಕೇಳ್ತಿದ್ರೆ ನೋಡಿ. ಯಾವುದೇ ಕಾರಣಕ್ಕೂ ವರಿ ಮಾಡ್ಕೋಬೇಡಿ, ಯಾಕಂದರೆ ರಿವ್ಯಾಲ್ಯೂಯೇಷನ್ ಇರೋದು ನಿಮಗೆ ಅಪ್ಗ್ರೇಡ್ ಆಗೋಕ್ಕೆ, ನೀವು ಫೇಲ್ ಆಗಿದ್ರೆ ಪಾಸ್ ಆಗೋಕ್ಕೆ, ಮತ್ತು ಕಡಿಮೆ ಮಾರ್ಕ್ಸ್ ಬಂದರೆ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ನಿಮ್ದು ಏನಾರು ಅದಕ್ಕೆ ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಕಡಿಮೆ ಮಾರ್ಕ್ಸ್ ಬಂದರು ನಿಮಗೆ ಯಾವುದು ಕನ್ಸಿಡರ್ ಮಾಡ್ತಾರೆ ವಿ ಟಿ ಅವರು, ನಿಮ್ಮ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ ಅಂದರೆ, ನೀವೇನಾದರೂ ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಕಡಿಮೆ ಮಾರ್ಕ್ಸ್ ಬಂದಿದ್ದರೆ ಈಗ ಪ್ರೀವಿಯಸ್ ಯಾವ್ದಿತ್ತು ಅದನ್ನು ಕನ್ಸಿಡರ್ ಮಾಡ್ತಾರೆ. ಅಕಸ್ಮಾತ್ ನೀವೇನಾದರೂ ಇವಾಗ ರಿವ್ಯಾಲ್ಯೂಯೇಷನ್ ಹಾಕಿದ್ಮೇಲೆ ಜಾಸ್ತಿ ಮಾರ್ಕ್ಸ್ ಬಂದರೆ ಯಾವ್ದು ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಅಂದರೆ ನಿಮಗೆ ಹೈಯೆಸ್ಟ್ ಪ್ರಯಾರಿಟಿ ಆಗಿರೋದ್ರೆ ಜಾಸ್ತಿ ಮಾರ್ಕ್ಸ್ ಬಂದಿರೋದಕ್ಕೆ ಇರುತ್ತೆ. ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿ ರಿವ್ಯಾಲ್ಯೂಯೇಷನ್ಗೆ ಅಮೌಂಟ್ ಆದರೆ ಹೋಗುತ್ತೆ, ಓಕೆನಾ. ಇದಕ್ಕೆ ತಲೆ ಕೆಡಿಸ್ಬೇಡಿ. ನಿಮ್ಮ ರಿವ್ಯಾಲ್ಯೂಯೇಷನ್ಸ್ ಮಾರ್ಕ್ಸ್ ಜಾಸ್ತಿ ಬಂದರು, ಕಡಿಮೆ ಬಂದರು, ಫೇಲ್ ಆಗಿದ್ರು, ಪಾಸ್ ಆಗಿದ್ರು, ಅಮೌಂಟ್ ನಿಮಗೆ ಒಳ್ಳೆ ರಿಟರ್ನ್ ಸಿಗಲ್ಲ, ಅಮೌಂಟ್ ಒಂದು ಹೋಗುತ್ತೆ. ಬಟ್ ರಿವ್ಯಾಲ್ಯೂಯೇಷನ್ ಹಾಕೋದ್ರಿಂದ ನಿಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಇರುತ್ತೆ. ಅಂದರೆ ನನ್ನ ಮಾರ್ಕ್ಸ್ ಇಷ್ಟು ಬರಬೇಕು, ಇಷ್ಟು ಸಿಗಬೇಕು, ಯಾಕಂದರೆ ಕಂಟಿನ್ಯೂಸ್ ಆಗಿ ಕೇಳ್ತಿರೋ ಒಂದು ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತಿದ್ದೀನಿ ನನ್ನ ಕಡೆಯಿಂದ, ಈ ಒಂದು ಸಜೆಷನ್, ಓಕೆನಾ. ನೆಕ್ಸ್ಟು ರಿವ್ಯಾಲ್ಯೂಯೇಷನ್ಸ್ ಯಾವಾಗ ಬಿಡ್ತಾರೆ, ಈ ಒಂದು ಡೇಟ್ಸ್ನು ಸಾಕಷ್ಟು ಜನ ಕೇಳ್ತಾರೆ ನೋಡಿ. ರಿವ್ಯಾಲ್ಯೂಯೇಷನ್ಸ್ ವೀಡಿಯೋ ಕಡೆಯಿಂದ ಅಫಿಷಿಯಲ್ ಆಗಿ ಬರುತ್ತೆ. ಒಂದೊಂದು ಸಬ್ಜೆಕ್ಟು 630 ರೂಪೀಸ್ ಆಗುತ್ತೆ, ಓಕೆನಾ. ಇದು ಗೊತ್ತು ನಿಮಗೆ. ಇದು ಫೋಟೋ ಕಾಪಿ ಅಪ್ಲೈ ಮಾಡಬೇಕಂತ ಸಾಕಷ್ಟು ಕೇಳ್ತಿದ್ರು. ನಿಮಗೆ ಫೋಟೋ ಕಾಪಿ ನಿಮಗೆ ನೆಸೆಸಿಟಿ ಇತ್ತು, ನೀವು ಒಂದು ಆನ್ಸರ್ ಬುಕ್ ಬರೆದಿರೋದು ನಿಮಗೆ ನೋಡಬೇಕಾಗಿತ್ತು, ನಾನು ಎಷ್ಟೆಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಯಾವ ಒಂದು ಕ್ವಶನ್ಸ್ಗೆ, ಮತ್ತು ನಮ್ಮ ಒಂದು ಟೀಚರ್ಸ್ಗೆ ಇದನ್ನು ನಾನು ತೋರಿಸ್ಕೊಂಡು ಮಾರ್ಕ್ಸ್ ಬರುತ್ತಾ ಇಲ್ವಾ, ಇದನ್ನೆಲ್ಲ ನಾನು ಎಷ್ಟು ಮಾರ್ಕ್ಸ್ ಬರ್ಬೋದು ಈ ಥರ ಎಲ್ಲ ಮಾತಾಡ್ತೀನಿ, ನೋಡ್ತೀನಿ. ನನ್ನ ಒಂದು ನೆಕ್ಸ್ಟ್ ಒಂದು ಎಕ್ಸಾಮ್ಗೆ ಇದು ಎಷ್ಟು ಮಾರ್ಕ್ಸ್ ಬರೆದ್ರೆ ಯಾವ ಥರ ವಿ ಟಿ ಅವರು ವ್ಯಾಲ್ಯೂಯೇಷನ್ ಮಾಡ್ತಾರೆ, ಈ ಥರ ನಿಮಗೆ ನೆಸೆಸಿಟಿ ಇದ್ದರೆ ಮಾತ್ರ ನಿಮ್ಮ ಫೋಟೋ ಕಾಪಿ ಹಾಕ್ಕೊಳ್ಳಿ. ನಿಮಗೆ ಅದು ಫೋಟೋ ಕಾಪಿ ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಲ್ಲ, ಇಂಪ್ಯಾಕ್ಟು ಆಗಲ್ಲ, ಓಕೆನಾ. ಡೋಂಟ್ ವರಿ, ನಿಮಗೆ ರಿವ್ಯಾಲ್ಯೂಯೇಷನ್ ಹಾಕಿದರೆ ಸಾಕು. ಬಟ್ ಫೋಟೋ ಕಾಪಿ ಏನಕ್ಕೆ ಬೇಕಂದರೆ ನಿಮಗೆ ಅದು ಯಾವ ಥರ ಇದೆ ನೋಡ್ಕೊಳ್ಳೋಕೆ, ಅದಕ್ಕೋಸ್ಕರ ನಿಮ್ಮ ಫೋಟೋ ಕಾಪಿ ಅಪ್ಲೈ ಮಾಡ್ಬೋದು ಅಷ್ಟೇ. ನೀವು ಫೋಟೋ ಕಾಪಿ ಹಾಕಿ ಅಂದರೆ ರಿವ್ಯಾಲ್ಯೂಯೇಷನ್ ಡೇಟು ಆದಷ್ಟು ಬೇಗನೆ ಬಿಡ್ತಾರೆ, ವಿ ಟಿ ಕಡೆಯಿಂದ ಅಫಿಷಿಯಲ್ ಸರ್ಕ್ಯುಲೇಟ್ ಬರುತ್ತೆ. ನಮ್ಮ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿದ್ದರೆ, ನೀವು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿದ್ರೆ ಖಂಡಿತ ನಿಮಗೆ ಆ ವಿಡಿಯೋ ಕಡೆಯಿಂದ ಬರುತ್ತೆ. ಅಫಿಷಿಯಲ್ಸ್ ಏನೇನು ಇನ್ಫಾರ್ಮೇಷನ್ ಐತೆ, ಸರ್ಕ್ಯುಲರ್ಸ್ ಆಯಿತು, ನಿಮ್ಗೆ ಎಲ್ಲರೂ ನಿಮ್ಗೆ ಸಿಗ್ತಾ ಹೋಗ್ತಾವೆ, ಓಕೆನಾ. ಇಷ್ಟು ಒಂದು ವಿಡಿಯೋದು ರಿವ್ಯಾಲ್ಯೂಯೇಷನ್ಸ್ ಅಪ್ಡೇಟ್ ಬಗ್ಗೆ ಆಯಿತು. ನೆಕ್ಸ್ಟು 6th ಸೆಮ್ ಸ್ಟೂಡೆಂಟ್ಸು, ನೀವು ಅಂದರೆ ಈಗ 6th ಸೆಮ್ ಅಪ್ಗ್ರೇಡ್ ಆಗಿದ್ದಾರೆ, ನಿಮ್ಮ ಇಲ್ಲಿ ಕಡೆಯಿಂದ ನಿಮಗೆ ಎಲ್ಲ ಥರದ್ದು ಏನು ಆ್ಯಸ್ ಇಟ್ ಈಸ್ 5th ಸೆಮಿಸ್ಟರ್ ಹೆಂಗೆ ಬರೋದು ಅದೇ ಥರ ನೋಟ್ಸ್ ಶೇರ್ ಮಾಡೋದಾಯಿತು, ವೀಡಿಯೋ ಲೆಕ್ಚರ್ ಸಿಗೋದಾಯಿತು, ಎಲ್ಲ ಥರ ಏನೇನು ಅದಿದೆ ಅದೇ ಥರ ನಿಮಗೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ತೀವಿ ಮತ್ತು ಕ್ವಾಲಿಟಿ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಇದಿಷ್ಟು ರಿವ್ಯಾಲ್ಯೂಯೇಷನ್ಸ್ ಅಪ್ಡೇಟ್ ಆಯಿತು, ಓಕೆನಾ. ಮತ್ತು ನೆಕ್ಸ್ಟ್ ಅಂತ ನಿಮಗೆ ಒಂದು ಏನೋ ಒಂದು ಡೌಟ್ಸ್ ಇರಲಿ, ವಿಡಿಯೋ ಕಡೆಯಿಂದ ಏನೇ ಒಂದು ಡೌಟ್ಸ್ ಇರಲಿ, ನಿಮ್ಗೆ ಏನಾಯ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮಗೆ ಕಮೆಂಟಲ್ಲಿ ಆನ್ಸರ್ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ನಾನು ಡೆಡಿಕೇಟ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ, ಇನ್ನೂ ಮೇನ್ ಇಂಪಾರ್ಟೆಂಟ್ ಆಗಿ ನಮ್ಮೊಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ, ಯಾಕಂದರೆ ಪ್ರತಿಯೊಂದು ನಿಮಗೆ ಅಪ್ಡೇಟ್ ಅಲ್ಲಿ ಸಿಗ್ತಾ ಹೋಗುತ್ತೆ. ವೀಡಿಯೋ ಮಾಡಿ ತಿಳಿಸಿರಲ್ಲ ಅಂದ್ರೆ ನಾನು ನಿಮಗೆ ವಾಟ್ಸಪ್ ಚಾನಲ್ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ, ಓಕೆನಾ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.